ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದೇನಪ್ಪ ಮಿಕ್ಸಿ ಹಾಕಿದ್ಲು, ಅದಾದಮೇಲೆ ಇಲ್ಲಿ ಕೂತ್ಕೊಂಡು ಸೋಫಾ ಮೇಲೆ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೇನಿಲ್ಲ. ಇವತ್ತು ಕೂಡ ನಾನು ನಿಮಗೆ ಒಂದು ಹೆಲ್ಪ್ ಟಿಪ್ ಜೊತೆ ಬಂದಿದ್ದೀನಿ. ಅದು ಏನಂತ ಅಂದರೆ ಮಜ್ಜಿಗೆ ಒಳಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ನಾವು ಸೇವಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಕೊನೆವರೆಗೂ ವಿಡಿಯೋನ ನೋಡಿ, ಯಾರು ಕೂಡ ಇಲ್ಲಿನೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಾವು ಡೈಲಿ ಮಜ್ಜಿಗೆನ ತೊಗೊಳ್ತಿರ್ತೀವಿ, ಇಲ್ಲ ಮನೆಗೆ ಮೊಸರು ತರ್ತಾ ಇರ್ತೀವಿ. ಸೊ ಅದರಿಂದ ಮಜ್ಜಿಗೆ ಮಾಡಿ ಕುಡಿತಾ ಇರ್ತೀವಿ. ಬಟ್ ಅದರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಅನ್ನೋದನ್ನು ಯಾರೆಲ್ಲ ತಿಳ್ಕೊಂಡಿರ್ತಾರೆ? ಖಂಡಿತವಾಗ್ಲೂ ಯಾರೂ ತಿಳ್ಕೊಂಡಿರೋದಿಲ್ಲ. ದೇಹಕ್ಕೆ ತಂಪು ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಅದರಿಂದ ಇನ್ನೂ ಕೂಡ ಬೆನಿಫಿಟ್ಸ್ ಇದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನು ಅಂತ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್, ಮಜ್ಜಿಗೆ ನಮಗೆ ತುಂಬ ಅಂದರೆ ತುಂಬಾ ದೇಹಕ್ಕೆ ತಂಪು, ಆಯಿತಾ? ಅದಾದಮೇಲೆ ಇದು ಶುಗರ್ ಪೇಷಂಟ್ಗಳಿಗೆ ಇನ್ನೂ ಒಳ್ಳೆಯದು. ಏನು ಅಂತ ಅಂದರೆ ಶುಗರ್ ಪೇಷಂಟ್ಸ್ಗೆ ಜಾಸ್ತಿ ಹೊಟ್ಟೆ ಹಶ್ವಾಗ್ತಿರುತ್ತೆ. ಸೊ ಅವರು ಪದೇ ಪದೇ ತಿನ್ನೋದಕ್ಕೆ ಕೂಡ ಆಗೋದಿಲ್ಲ. ತಿನ್ನೋದ್ರಿಂದ ಅವ್ರು ಏನೇ ತಿನ್ನಬೇಕಂದ್ರೂ ಅದರಿಂದ ಒಳ್ಳೆಯದಾ ಕೆಟ್ಟದ ಯೋಚನೆ ಮಾಡಿನೇ ತಿನ್ನಬೇಕಾಗುತ್ತೆ. ಬಿಕಾಸ್ ಅವ್ರಿಗೆ ಶುಗರ್ ಲೆವೆಲ್ ಜಾಸ್ತಿ ಇರೋದ್ರಿಂದ. ಮಜ್ಜಿಗೆ ಸೇವಿಸೋದ್ರಿಂದ ಅಂದರೆ ಮಜ್ಜಿಗೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸೇವಿಸೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಅದರಲ್ಲಿ ಮೆಗ್ನೀಷಿಯಮು ಮತ್ತು ಕ್ಯಾಲ್ಸಿಯಮು ಮತ್ತು ರಂಜಕ ಜಾಸ್ತಿ ಇರೋದ್ರಿಂದ ನಮ್ಮ ಹೊಟ್ಟೆ ಹಸಿವನ್ನ ನಿಯಂತ್ರಣ ಮಾಡುತ್ತೆ. ಅಂದರೆ ಹೊಟ್ಟೆ ತುಂಬಿದ ರೀತಿಯೇ ಇರುತ್ತೆ, ಪದೇ ಪದೇ ಊಟ ಮಾಡಬೇಕು ಅಂತ ಅನಿಸಲ್ಲ. ಮತ್ತು ಇದು ಗರ್ಭಿಣಿಯವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ನಮ್ಮ ದೇಹದಲ್ಲಿನ ಕೊಬ್ಬಿನ ಅಂಶನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಅಂದರೆ ಇದರಲ್ಲಿ ಕೊಬ್ಬಿನ ಅಂಶ ಕೂಡ ಜಾಸ್ತಿ ಇರೋದಿಲ್ಲ. ಸೊ ನಮ್ಮ ದೇಹದ ತೂಕ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನಮ್ಮ ನಮ್ಮ ದೇಹದ ಉಷ್ಣತೆನ ಕಡಿಮೆ ಮಾಡುತ್ತೆ. ಮತ್ತು ಇದರಲ್ಲಿ ನಮ್ಮ ವೆಯ್ಟ್ ಲಾಸಿಗೆ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಗೊತ್ತಿರುತ್ತೆ ಅಲ್ವಾ ಮಜ್ಜಿಗೆಯಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವೀಡಿಯೋಸ್ ಬರ್ತಿರುತ್ತೆ ಹೆಲ್ತ್ ಟಿಪ್ಸ್ ಬಗ್ಗೆ. ಸೊ ನನ್ನ ಚಾನಲ್ನ ಬೇಗ ಹೋಗಿ ಸಪೋರ್ಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.